ಓಂ ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ಎಸ್, ಏನು ನಮ್ಮ ಟಾಪಿಕ್ ಇತ್ತು? ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನ, ದ ವೇರಿಯಸ್ ವೇಸ್, ಹೇಗೆ ನಾವು ಅದನ್ನು ಡೆವಲಪ್ ಮಾಡ್ಕೊಂಬರ್ತೀವಿ ಅಂತ ಒಂದೊಂದೇ ಸ್ಟೇಜಸ್ಸು. ಬಿಗಿನಿಂಗಿಂದ ಹೌ ಕ್ಯಾನ್ ಐ ಆಫರ್ ಮೈ ಸೆಲ್ಫ್ ಎಂಟೈರ್ಲಿ ಟು ಗಾಡ್, ಭಗವಂತನ ನಾನು ಹೇಗೆ ಅರ್ಪಿಸ್ಕೊಳ್ಳೋದು? ಅದು ಒಂದು ಶರಣಾಗತಿ ಥರ, ಪ್ರಪತ್ತಿ. ಈ ರಾಮಾನುಜಾಚಾರ್ಯರು ಪ್ರಪತ್ತಿ ಶಬ್ದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಆಮೇಲೆ ಮಧ್ವಾಚಾರ್ಯರು ಶರಣಾಗತಿ. ಇದು ಬೋತ್ ಆರ್ ಆಲ್ಮೋಸ್ಟ್ ಈಕ್ವಲ್ ವರ್ಡ್ಸು. ಪ್ರಪತ್ತಿ ಈಸ್ ಐ ಆಮ್ ನಾಟ್ ಏಬಲ್ ಟು ಸ್ಟ್ಯಾಂಡ್ ಇವನ್, ಐ ಹ್ಯಾವ್ ಫಾಲನ್ ಎಟ್ ದ ಫೀಟ್ ಆಫ್ ಗಾಡ್. ನನಗೆ ನಿಲ್ಲಕ್ಕೂ ಶಕ್ತಿ ಇಲ್ಲ, ನಾನು ಭಗವಂತ ಚರಣದಲ್ಲಿ ಬಿದ್ದೋಗಿದ್ದೀನಿ. ಪತ್, ಟು ಫಾಲ್, ಪ್ರಪತ್ತಿ. ಆ್ಯಂಡ್ ಐ ಹ್ಯಾವ್ ಫಾಲನ್ ಎಟ್ ದಿ ರೈಟ್ ಪ್ಲೇಸ್ ಆ್ಯಂಡ್ ಸ್ಟ್ಯಾಂಡಿಂಗ್ ಎಟ್ ದಿ ರೈಟ್ ಪ್ಲೇಸ್. ಅಂದರೆ ಎಷ್ಟೊಂದು ವರ್ಷಗಳ ಅಭ್ಯಾಸ ಮಾಡಿರಬೇಕು. ಅದು ಲಾಸ್ಟು ಆ ಚರಣಗಳಲ್ಲಿ ಮತ್ತೆ ನೀನೇ ಗತಿ ಅಂತ ಇನ್ನು ಮಾಡೋ ಅಂಥದ್ದೇನೂ ಇಲ್ಲ. ಸೇಮ್ ಶರಣಾಗತಿ. ಶರಣಾಗತಿ ಕಾನ್ಷಿಯಸ್ಲಿ ಐ ಆಮ್ ಆಫರಿಂಗ್ ಮೈ ಸೆಲ್ಫ್. ಪ್ರಪತ್ತಿ ಈಸ್ ಬಿಕಾಸ್ ಆಫ್ ಮೈ ಮೆಚ್ಯೂರಿಟಿ ಐ ಆಮ್ ಫಾಲಿಂಗ್. ಲೈಕ್ ಎ ಫ್ರೂಟ್, ಹಣ್ಣು ಅದು ಪಕ್ವ ಆದಮೇಲೆ ಅದು ಹೇಗೆ ಬಿದ್ದೋಗುತ್ತೋ ಆ ಥರ ನಾನು ಐ ಹ್ಯಾವ್ ಮೆಚ್ಯೂರ್ಡ್ ಮೈ ಸೆಲ್ಫ್ ಥ್ರೂ ವೇರಿಯಸ್ ಡಿಸಿಪ್ಲಿನ್ಸ್. ಎಲ್ಲ ಒಂದೊಂದೇ ಡಿಸಿಪ್ಲಿನ್ಸ್ ಫಾಲೋ ಮಾಡಿ 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 ಕೊನೆಗೆ ನಿಯಮಗಳನ್ನು ಫಾಲೋ ಮಾಡಿ 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 ಈ ಸ್ಟೇಜ್ ಬಂದಿಟ್ಟಿದ್ದೀನಿ. ನಾನು ಇವಾಗ ಆ ಭಗವಂತ ಚರಣದಲ್ಲಿ ಬೀಳ್ತಾ ಇದ್ದೀನಿ. ಉರ್ವಾಂ ರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಮಾ ಅಮೃತಾತ್. ಡೋಂಟ್ ಟೇಕ್ ಮಿ ಅವೇ ಫ್ರಮ್ ಅಮೃತತ್ವ, ಟೇಕ್ ಮಿ ಅವೇ ಫ್ರಮ್ ದಿಸ್ ವರ್ಲ್ಡ್ಲಿ ಎಕ್ಸಿಸ್ಟೆನ್ಸ್. ಸೊ ಅದು ಪ್ರಪತ್ತಿ ಆ್ಯಂಡ್ ಶರಣಾಗತಿ. ನಾನು ನನ್ನನ್ನೇ ನಾನು ಅರ್ಪಿಸ್ಕೋತಾ ಇದ್ದೀನಿ. ಯಾಕಂದರೆ ಅನ್ಯ ಶರಣಂ ನಾಸ್ತಿ, ದೇರ್ ಇಸ್ ನೋ ಅದರ್ ರೆಫ್ಯೂಜ್ ಫಾರ್ ಮೀ. ಐ ಕಾಂಟ್ ಟೇಕ್ ಮೈ ಓನ್ ರೆಸ್ಪಾನ್ಸಿಬಿಲಿಟೀಸು. ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಸ್ಟೇಜಸ್ ಆ್ಯಕ್ಚುಲಿ. ಬಟ್ ಅದನ್ನೆಲ್ಲ ಬ್ಯಾಕ್ಗ್ರೌಂಡ್ ಬೆಳೆಸ್ಕೊಂಡು 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 ನಾವು ಬರ್ತೀವಿ. ವಿ go on increasing our standards of understanding and raising our level of consciousness and awareness, more and more awareness of divine. ಭಗವಂತ ಸ್ಮರಣೆ ಜಾಸ್ತಿ ಬರ್ತಾ ಇದೆ, ಇದು ಕಡಿಮೆ ಆಗ್ತಾ ಇದೆ. ಉಳಿದಿದ್ದೆಲ್ಲ ವೇರ್ ಡು ವಿ ಬಿಗಿನ್? ವಿ ನೆವರ್ ಬ್ರೇಕ್ ದಿ disciplines completely, 100%, no concessions, no compromise, no excuses. ಅಷ್ಟೊಂದು ಫಾಲೋ ಮಾಡಿಕೊಂಡು ಬರೋದು. ಅಲ್ಲಿ ಸಂಯಮ ಬಿಗಿನ್ಸ್ ಆ್ಯಂಡ್ ದೆನ್ ವಿ ಎಕ್ಸ್ಪ್ಯಾಂಡ್. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಹೇಳ್ತಾನೆ, ಜ್ಞಾನವಾನ್ ಮಾಂ ಪ್ರಪದ್ಯತೆ. ಯಾವಾಗ? ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವೆರಿ ರೇರ್ಲಿ ಯು ಫೈಂಡ್ ಸಚ್ ಎ ಪರ್ಸನ್ ಇನ್ ದಿಸ್ ವರ್ಲ್ಡ್. ಆಫ್ಟರ್ ಮೆನಿ ಲೈಫ್ಸ್ ಸ್ಪೆಂಡಿಂಗ್, ಹೌ ದಿ ಗ್ರೋತ್, ಸ್ಪಿರಿಚುವಲ್ ಗ್ರೋತ್ ಹೇಗಾಗುತ್ತೆ ನೋಡಿ. ಇನ್ಸ್ಪೈಟ್ ಆಫ್ ಅವರ್ ಸ್ಟ್ರಗಲ್, ಆಧ್ಯಾತ್ಮಿಕ ಜೀವನವನ್ನು ಇಂಟೆಸ ಮಾಡ್ತಾನೋ ಎಷ್ಟೋ ಜನ್ಮಗಳು ತೊಗೊಂಡ್ಬಿಡುತ್ತೆ.
ಬಹುನಾಮ್ ಸಾಧನೆ ಶುರು ಮಾಡಿದ್ಮೇಲೆ ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅವನು ಜ್ಞಾನವನ್ನು ಬೆಳೆಸ್ಕೊಂಡು ಬರ್ತಾನೆ. ವಿವೇಕ ವೈರಾಗ್ಯಗಳು ಜ್ಞಾನ, ಆತ್ಮಜ್ಞಾನ ಅಲ್ಲ. ಆಮೇಲೆ ಕೊನೆಯಲ್ಲಿ ಈವನ್ ಸ್ಪಿರಿಚುವಲ್ ಅವೇಕ್ನಿಂಗ್ ಆಗೋಗ್ಬಿಟ್ಟಿರುತ್ತೆ, ಭಗವದ್ ದರ್ಶನವೂ ಆಗ್ಬಿಡುತ್ತೆ. ಇನ್ನೊಂದು ಪ್ರಪತ್ತಿ ಬಂದಿರಲ್ಲ. ಭಗವಂತ ಒಳಗಡೆ ಹೋಗಿ ಭಗವದ್ ದರ್ಶನ ಆದಮೇಲೂ ಬಿಕಾಸ್ ಡ್ಯುಯಾಲಿಟಿ ಸ್ಟಿಲ್ ಎಕ್ಸಿಸ್ಟ್ಸ್. ವರ್ಲ್ಡ್ಲಿನೆಸ್ ಏನೂ ಇರಲ್ಲ, ನಾಟ್ ಬಿಕಾಸ್ ಆಫ್ ದಿ ವರ್ಲ್ಡ್ಲಿನೆಸ್. ಜೀವತ್ವದಿಂದ ದೇಹಭಾವದಿಂದ ಜೀವಭಾವಕ್ಕೆ ಹೋಗ್ತೀವಿ. ದೇಹಭಾವ, ವಿ ಮೂವ್ ಫ್ರಮ್ ದೇಹಭಾವ ಟು ಜೀವಭಾವ, ಫ್ರಮ್ ಜೀವಭಾವ ಟು ಆತ್ಮಭಾವ. ಎಂಟ್ರಿಂಗ್ ಇನ್ ಟು ವಿಜ್ಞಾನಮಯ ಕೋಶ ಇಟ್ ಸೆಲ್ಫ್ ಈಸ್ ಸ್ಪಿರಿಚುವಲ್ ಅವೇಕ್ನಿಂಗ್. ಆ್ಯಂಡ್ ಫಸ್ಟ್ ಟೈಮ್ ದಿ ದೇಹಭಾವ ಗೋಸ್ ಆಫ್. ಧಿಯೋ ಯೋನ ಪ್ರಚೋದಯಾತ್. ದಟ್ ಪ್ರಚೋದನ happens, then you are free from the body totally. Body is there, you are not of it. You take care, like taking care of a child by mother. Mother knows I am not that child, but child mindness she has kept. So for the sake of others, for the sake of God, He keeps the body alive, like mother is keeping the child alive, though she is not that. Mindness is kept for the sake of God and for others. No more enjoyments, no more seeking of anything in this world. So that stage, ಜ್ಞಾನವನ್ನು ಬೆಳೆಸ್ಕೊಂಡು ಬರ್ತೀವಿ ನಿಧಾನಕ್ಕೆ. ಒಂದೊಂದು ಚೂರು. How do you gain the knowledge? Converting every experience into knowledge and knowledge into wisdom. ನಾವು ಪ್ರತಿಯೊಂದು ಅನುಭವಗಳನ್ನು ನಮ್ಮ ಜೀವನದಲ್ಲಿ ಹೋಗ್ತಾ ಬರ್ತಾ ಒಬ್ಬೊಬ್ರು ನೋಡಿದಾಗ, ಅವರವ್ರ ಸ್ಥಿತಿಗತಿಗಳನ್ನು ನೋಡಿದಾಗ, ಅದನ್ನೆಲ್ಲ ಅದು ಎಕ್ಸ್ಪೀರಿಯನ್ಸು. ಯಾರೋ ಒಬ್ಬ ಹೋಗ್ತಾ ಇದ್ದಾನೆ, ಯಾರೋ ಬೇಗೋ ಬಿಹೇವ್ ಮಾಡ್ತಾ ಇದ್ದಾನೆ, ಅದೊಂದು ಎಕ್ಸ್ಪೀರಿಯನ್ಸ್ ನಿಮಗೆ. ಆ ಎಕ್ಸ್ಪೀರಿಯನ್ಸನ್ನು ಜ್ಞಾನವಾಗಿಟ್ಕೊಳ್ಳೋದು. ನೋಡು, ಅವನು ಹೀಗೆ ಭಾವನೆಗಳಿಟ್ಕೊಂಡಿರೋದ್ರಿಂದ ಹೀಗೆ ಅವನ ಸ್ಥಿತಿಗಳು ಬರ್ತಾ ಇವೆ. ಜ್ಞಾನವಾಯ್ತದು. ಆಮೇಲೆ ಆ ಜ್ಞಾನವನ್ನು ವಿಸ್ಡಮ್, ನನ್ನ ಜೀವನದಲ್ಲಿ ಆ ಥರ ಆಗಬಾರ್ದು, ನನ್ನ ಜೀವನದಲ್ಲಿ ಆ ಥರ ಆಗಬಾರ್ದು. It should not happen in my life. See what a state he has come to. Each time you see someone also, what a state he has reduced himself. He has become slave of his mind. Somebody has become slave of body. Somebody has become slaves of habits. How long is the slavery? Gulamgiri. Be master of yourself. Be master of it. If it is there, it is there. If it is not there, I don't worry. My Lord is there with me. ಸೊ ಅದನ್ನು ಒಂದೊಂದು ಅನುಭವವನ್ನು ಅದ್ರ ಮೇಲೆ ಕಂಪ್ಲೇಂಟ್ ಇಲ್ಲ, ಅದ್ರ ಮೇಲೆ ಕಾಮೆಂಟ್ ಇಲ್ಲ, ಅದ್ರ ಮೇಲೆ ಕ್ರಿಟಿಸಿಸಮ್ ಇಲ್ಲ, ಏನೂ ಇಲ್ಲ. ಅದನ್ನು ಅನುಭವವನ್ನು ಜ್ಞಾನವಾಗಿಟ್ಕೊಳ್ಳೋದು. ಆ ಜ್ಞಾನವನ್ನು ಒಳಗಡೆ ಆ ಪ್ರಜ್ಞೆಯಲ್ಲಿ ಯು ಗೆಟ್ ಇಟ್ ಕನ್ವರ್ಟೆಡ್ ಇಂಟು ವಿಸ್ಡಮ್. ಸುಜ್ಞಾನವನ್ನಾಗಿ ಮಾಡ್ಕೊಳ್ಳೋದು ಅದನ್ನು, ಜ್ಞಾನವನ್ನು, ವಿಚ್ ಅಲೋನ್ ವಿಲ್ ಸೇವ್ ಯು ಫ್ರಮ್ ಆಲ್ ಥಿಂಗ್ಸ್. ವೇರ್ ದೇರ್ ಇಸ್ ಜ್ಞಾನ, ದೇರ್ ಇಸ್ ನೋ ಕಾನ್ಫ್ಲಿಕ್ಟ್, ದೇರ್ ಇಸ್ ನೋ ಪ್ರಾಬ್ಲಮ್. ಅಜ್ಞಾನದಿಂದ ಎಲ್ಲ ಆರಂಭವಾಗುತ್ತೆ, ಅಜ್ಞಾನದಲ್ಲೇ ನೆಲೆಸುತ್ತೆ. ಸೊ ವಿ ಗೋ ಬಿಯಾಂಡ್ ದ್ಯಾಟ್. ಹೇಗೆ ಜ್ಞಾನ ಬರ್ತಾ ಈಚ್ ಜನ್ಮಗಳು ದಿಸ್ ಒನ್ ಹ್ಯಾಬಿಟ್ ಇದ್ದರೆ ಸಾಕು. Not to complain anything on this world, not to comment, not to judge anybody, because behind each is huge load pushing him. Karmic load is there, Vasana load is there.
ಒಬ್ಬೊಬ್ರದ್ದು ವಾಸನೆ ಎಳ್ಕೊಂಡು ಹೋಗ್ತಾ ಇದೆ ಅನಿವಾರ್ಯವಾಗಿ. ಅವನ ವರ್ಷದಲ್ಲೇ ಇಲ್ಲ ಪಾಪ, ಅವನಿಗೆ ಮಾಡೋಕ್ಕಾಗಲ್ಲ, ಅವನದೇ ಥರ. ही कैनॉट बी बट दैट. सो जब एक आदमी अपने वश में नहीं है, क्या कर सकते हैं, क्या करवा सकते हैं? सो no, go, if you see anything, any defect, anything, just offer your prayers. Lord, I am yours, I am praying for him. Remove his problems, remove his defects, remove his imperfections. If you see anything, otherwise slowly it will enter into you. Because Thakur says, Thakur ಹೇಳ್ತಾರೆ, ಅದು ಬೇರೆಯವ್ರು ನೋಡ್ಬಿಟ್ಟು ಸುಮ್ಮನೆ ಇದ್ದರೆ ಅದು ನಿಧಾನಕ್ಕೆ ಈಸ್ ಎನ್ ಅಕ್ಸೆಪ್ಟೆನ್ಸ್ ಥರ. ಇಟ್ ಸ್ಲೋಲಿ ಎಂಟರ್ಸ್ ಇಂಟು ನಿನ್ನೊಳಗೆ ಬರ್ತಾ ಇದ್ದ ಗೊತ್ತೇ ಆಗಲ್ಲ. ಅವನೇನು ನೋಡು ಅವನು ಹಂಗೆ ಮಾಡ್ತಾನೆ ಅಂತ ಬಾಯಲ್ಲಿ ಎಲ್ಲ ಹೇಳ್ಬಿಟ್ಟು ಅವ್ರು ಓಡಾಡ್ತಾ ಇರ್ತಾನೆ ಎಲ್ಲ. ಒಬ್ಬರ ವಿಷಯನ ಒಬ್ರಿಗೆ ಹೇಳ್ಬಿಟ್ಟು ಓಡಾಡ್ತಾ ಇರ್ತಾರೆ. ಆಮೇಲೆ ನೋಡಿದ್ರೆ ಅವರೇ ಅದಾಗಿರ್ತಾರೆ. ಅದು ಎಲ್ಲಿಂದ? ಬಿಕಾಸ್ ಇಟ್ ಈಸ್ ಸಬ್ಲಿಮಿನಲ್ ಇನ್ಸ್ಟಿಗೇಷನ್. ಅದೇನಾಗತ್ತಂದರೆ ಬೇರೆಯವ್ರ ದೋಷ ನೋಡ್ತಾ ಆ ದೋಷ ನಮ್ಮಲ್ಲಿ ಬಂದುಬಿಡುತ್ತೆ. ಆದರೆ ಈಚ್ ಟೈಮು ನಾನು ಅದು ರಿಜೆಕ್ಟ್ ಮಾಡಲಿಲ್ಲ, ನೋಡ್ತಾ ಇದ್ದೆ. ಎದುರುಗಡೆ ನಿಂತ್ಕೊಂಡು ಮಾತಾಡೋಕ್ಕೆ ಹೆದರಿಕೆ ಇಲ್ಲ, ಅಲ್ಲಿಂದ ಓಡೋಗೋಕ್ಕೆ ಆಗಲ್ಲ. Thakur says, if you find anything that is adharma and you know that, and immediately you must tell a word or leave that place. ಆ ಜಾಗ ಬಿಟ್ಟು ಹೊರಟೋಗು. ನಿನಗೆ ಅಧರ್ಮ ಮಾಡ್ತಾ ಇದ್ದೆ ಅಂತ ಗೊತ್ತಾದರೆ, ಇಫ್ ಈಸ್ ಹಾರ್ಮಿಂಗ್ ಯು, ಯು ನೀಡ್ ನಾಟ್ ಹಾರ್ಮ್. ಬಟ್ ಡೋಂಟ್ ಹೆಸಿಟೇಟ್ ಟು ಟೆಲ್ ಎ ವರ್ಡ್. ಬುಸ್ಕೊಟ್ಟು ಕಚ್ಚಕ್ಕೆ ಹೋಗಬೇಡ. ಯು ಹ್ಯಾವ್ ರೈಟ್ ಆ್ಯಂಡ್ ಯು ಮಸ್ಟ್ ಹ್ಯಾವ್ ದಿ ವಿಸ್ಡಮ್ ಟು ಹಿಸ್ ಸೊ ದಟ್ ಯು ವಿಲ್ ನಾಟ್ ಟೇಕ್ ಅಡ್ವಾಂಟೇಜ್ ಆಫ್ ಯು. ಬಟ್ ಡೋಂಟ್ ಬೈಟ್. ದಟ್ ಸ್ನೇಕ್ಸ್ ಡೋಂಟ್ ಬೈಟ್, ಬಟ್ ಯು ಶುಡ್ ಹ್ಯಾವ್ ಹಿಸ್ಡ್ ಸೊ ದಟ್ ಅದರ್ಸ್ ವಿಲ್ ನಾಟ್ ಅನ್ನೆಸರಿ ಟಾರ್ಚರ್ ಯು. ಹೇಗೆ ವಿವೇಕ ಮತ್ತು ಜ್ಞಾನ ಬೆಳ್ಕೊಂಡು ಬರ್ತಾಯಿದೆ ನೋಡಿ. ಆಮೇಲೆ ಸೆಕೆಂಡ್ ಥಿಂಗ್ ಈಸ್, ಎಲ್ಲಿ ನಿಮ್ಗೆ ಸಮರ್ಪಣೆ? ವೇರ್ ಎಲ್ಸ್ ಇಸ್ ಗಾಡ್? ಭಗವಂತನ 3 ವಿಧಾನದಲ್ಲಿ ನಾವು ಒಂದು ಪೂಜೆ ದೇವಸ್ಥಾನದಲ್ಲಿ, ಮನೆಯಲ್ಲಿ ವಿ ಆರ್ ಸೀಯಿಂಗ್ ಗಾಡ್, ಸಗುಣ ಸಾಕಾರ. ಆಮೇಲೆ ವಿ ಆರ್ ಸೀಯಿಂಗ್ ಇನ್ ದಿ ಸೊಸೈಟಿ. ಏನಾನೇ ಒಂದು ಸೇವೆ, ವಾರಕ್ಕೊಂದು ಸತಿ ಒಂದು ಟೆಂಪಲ್ಗೆ ಹೋಗಿ ಗುಡಿಸೋದು, ಏನಾನೇ ಒಂದು ಸೇವೆ ಮಾಡ್ಕೊಂಡು ಬರೋದು. ಅಥವಾ ಬರ್ತ್ಡೇ ಡೇ ವರ್ಷಕ್ಕೊಂದು ಸತಿ ಬರುತ್ತೆ. ಮನೇಲಿ 4 ಜನ ಇದ್ದೀವಿ, 4 ಬರ್ತ್ಡೇ ಬರುತ್ತೆ. 4 ಬರ್ತ್ಡೇ ದಿವಸ ಹೋಗ್ಬಿಟ್ಟು ಸಮ್ ಆರ್ಫನೇಜ್ಗೋ, ಅಥವಾ ಹೂ ಜೆನ್ಯೂನ್ಲಿ ನೀಡ್ಸ್ ಹೆಲ್ಪ್, ಒಂದು ಸ್ಮಾಲ್ ಹೆಲ್ಪ್ ಮಾಡಿಬಿಟ್ಟು ಬರೋದು. ಚೆನ್ನೈಯಲ್ಲಿ ಒಬ್ಬರು ದೆರ್ ವಾಸ್ ದಿಸ್ ರಾಧಾ ಆಂಟಿ, ಅವ್ರ ಮಕ್ಕಳದ್ದು ಬರ್ತ್ಡೇ ಹೇಗೆ ಮಾಡ್ತಿದ್ರು ಅಂದರೆ, ದೇ ವಿಲ್ ಗೋ ಆ್ಯಂಡ್ ಸಮ್ ಚೈಲ್ಡ್ ಫಾಲನ್ ಇನ್ ದಿ ಸ್ಟ್ರೀಟ್, ಬೆಗ್ಗರ್ ಚಿಲ್ಡ್ರನ್, ಅವ್ನು ಎತ್ಕೊಂಬರೋದು. ದೇ ವಿಲ್ ಬ್ರಿಂಗ್ ದಟ್ ಬೆಗ್ಗರ್ ಚೈಲ್ಡ್. ಅವ್ನು ಕರ್ಕೊಂಬಂದು ಫಸ್ಟ್ ಚೆನ್ನಾಗಿ ಅವ್ನ ಬಟ್ಟೆ ಎಲ್ಲ ತೆಗೆದಾಕ್ಬಿಟ್ಟು ಸ್ನಾನ ಮಾಡಿಸೋದು ಅವನಿಗೆ. ಚಕ್ಕಿ ಸ್ಯಾಂಡಲ್ವುಡ್ ಸ್ಯಾಂಡಲ್ ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿ, ಅದು ಎಷ್ಟೋ ವರ್ಷದ ಹುಟ್ಟಿದಾಗಿಂದ ಸ್ನಾನ ಮಾಡಿರಲ್ಲ ಪಾಪ, ಅವನು ಅಯ್ಯೋ ಅಪ್ಪ ಅಂತ ಸ್ನಾನ ಮಾಡಿಸ್ಕೊತಾನೆ. ಅವ್ನು ನೀಟಾಗಿ ಸ್ನಾನ ಮಾಡಿ ಅವನ ಸೈಜ್ ಬಟ್ಟೆ ತಂದಿರ್ತಾರೆ, ಆ ಬಟ್ಟೆ ಹಾಕಿ ಅವನಿಗೆ ಹೊಟ್ಟೆ ತುಂಬ ತಿನ್ನಿಸಿ ಆರತಿ ಗಿರ್ತಿ ಎಲ್ಲ ಮಾಡಿ ಅವನು ಸ್ವಲ್ಪ ಏನೇನು ಗಿಫ್ಟ್ ಕೊಟ್ಟು ಕಳಿಸ್ತಾರೆ. ಹೌ ಮಚ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಯಾರಿಗೋ ಯಾವುದೋ ಒಂದು ಬೆಗರ್ ಚೈಲ್ಡ್
to give him bath, to give him clothes. On birthday, child's birthday, instead of making him, feeding him, they feed this boy who doesn't have food properly. ಎಷ್ಟೊಂದು ನೋಡಿ. So all this will be yours, trying to see God and please God. ಅದು ಆ್ಯಕ್ಚುಲಿ ಸರ್ವಿಂಗ್ ಗಾಡ್. ನಮಗೆ ಶರಣಾಗತಿ ಪ್ರಪತ್ತಿ ಅಂದ ತಕ್ಷಣ ನಾವೆಲ್ಲೆಲ್ಲೋ ನೋಡ್ತಾ ಇರ್ತೀವಿ. ನಿಮ್ಮ ಎದುರುಗಡೆನೇ ಇದೆ ಪ್ರಾಕ್ಟಿಕಲ್ ಸರ್ವಿಂಗ್. ಕಾಮರ್ಪುಕುರ್ ಟು ಜಯರಾಮ್ ಬಾಟಿ, ಇನ್ ಬಿಟ್ವೀನ್ ದೇರ್ ಇಸ್ ಒನ್ ಟೆಂಪಲ್, ಠಾಕೂರ್ಸ್ ಟೆಂಪಲ್, ಒಂದು ಪ್ರೈವೇಟ್ ಒಂದು ಆಶ್ರಮ ಇದೆ. ದೇರ್ ಸ್ಟೂಡೆಂಟ್ಸ್ ಆರ್ ದೇರ್. ಎವ್ರಿ ಸ್ಟೂಡೆಂಟ್, ಎವ್ರಿ ಡೇ one student will be made to sit and worship. ಹೋಲ್ ಪಂಚೋಪಚಾರ ಪೂಜೆ ಪಾದ್ಯಾರಿಗೆ ಆಚಮನೆ ಎಲ್ಲ ಮಾಡ್ತಾರೆ ಅಂತ ಕಾಣುತ್ತೆ. ಟೇಕಿಂಗ್ ಹಿಮ್ ಎಸ್ ಠಾಕೂರ್. ಸೊ ಆ ಥರ ಇವಾಗ ಐ ಆಮ್ ಆಫರಿಂಗ್ ದೇರ್ ನನ್ನ ಎನರ್ಜಿಸ್, ಐ ಆಮ್ ಆಫರಿಂಗ್ ಮೈ ಎನರ್ಜಿ, ನನ್ನ ಊರ್ಜೆಗಳನ್ನು ಸಮರ್ಪಣೆ ಮಾಡ್ತಾಯಿದ್ದೀನಿ, ಸಾಮಗ್ರಿಗಳನ್ನು ಸಮರ್ಪಣೆ ಮಾಡ್ತಾಯಿದ್ದೀನಿ. ಮೆಟೀರಿಯಲ್ಸ್ ಐ ಆಮ್ ಆಫರಿಂಗ್, ಮೈ ಟೈಮ್ ಐ ಆಮ್ ಆಫರಿಂಗ್, ಸಮಯವನ್ನು ಕೊಡ್ತಾಯಿದ್ದೀನಿ, ನನ್ನ ಮನಸ್ಸು ಕೊಡ್ತಾಯಿದ್ದೀನಿ, ಬುದ್ಧಿ ಕೊಡ್ತಾಯಿದ್ದೀನಿ, ಪ್ರೀತಿ ಕೊಡ್ತಾಯಿದ್ದೀನಿ. ಸೊ ದಿಸ್ ಈಸ್ ಅ ಪಾರ್ಟ್ ಆಫ್ ದಿ ಈಶ್ವರ ಪ್ರಣಿಧಾನ. ಈಶ್ವರನಿಗೆ ತೊಗೊಂಡು ಕೂತಿರಲ್ಲ, ಬಿಕಾಸ್ ಇಟ್ ಇಸ್ ಅನ್ಸೀನ್ ರಿಯಾಲಿಟಿ. ಯಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್. ಧ್ಯಾನ ಮಾಡೋಕ್ಕೆ ಕೂತ್ಕೋತೀನಿ, ನನಗೇನು ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ. ಯಾಕಂದರೆ ದೇವ್ರನ್ನ ಯಾವುದೇ ರೀತಿಯಲ್ಲಿ ಅನುಭವಿಸಿಲ್ಲ. ಶಾಸ್ತ್ರ ಪ್ರಮಾಣವನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ, ಅದು ಬಿಟ್ಟರೆ ನಮ್ಮ ಹತ್ರ ಇನ್ನೇನೂ ಇಲ್ಲ. ಸೊ ಧ್ಯಾನ ಮಾಡೋದು ವಿತ್ ಟ್ರಸ್ಟ್, ಹೋಪ್ ಆ್ಯಂಡ್ ಫೇತ್, ಅದರಿಂದ ಮಾಡ್ತಾಯಿದ್ದೀವಿ. ಸೊ ವಿತ್ ದ ಟ್ರಸ್ಟ್ ದಟ್ ಗಾಡ್ ವಿಲ್ ಅಕ್ಸೆಪ್ಟ್ ಮೈ ಪ್ರೇಯರ್ಸ್, my love, my concern, my dedication, and reveal himself one day. That hopes. ಎಲ್ಲ ಆ್ಯಕ್ಟಲ್ಲೂ ಈಶ್ವರ ಪ್ರಣಿಧಾನ ಆಗ್ತಾಯಿದೆ. ನಾನು ಧ್ಯಾನ ಮಾಡ್ತಾಯಿದ್ದೀನಿ, ಜಪ ಮಾಡ್ತಾಯಿದ್ದೀನಿ, ಬಟ್ ಇಟ್ ಈಸ್ ಬಿಲ್ಡಿಂಗ್ ಅಪ್ ಫ್ರಮ್ ಫೌಂಡೇಶನ್. ಇಟ್ಸ್ ಬಿಲ್ಡಿಂಗ್ ಅಪ್ ವಾಲ್ಸ್. ಹೇಗೆ ಒಂದೊಂದೇ ಬೇಕು, ರೂಫ್ ಲೆವೆಲ್ ಬರಬೇಕು. ಸೊ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಆಮೇಲೆ ಕೊನೆಗೆ ಬಂದುಬಿಟ್ಟು ಆ ಜ್ಞಾನವನ್ನು ಅವನು ಪ್ರಾಪ್ತಿ ಮಾಡಿ, ತದನಂತರ ವಿಶತೆ ತದನಂತರಂ, ಆಫ್ಟರ್ ಅಟೈನಿಂಗ್ ಸುಪ್ರೀಮ್ ನಾಲೆಜ್ he attains pure love of God, devotion, and enters into me. You see, there the jivatva ends. It is total. When Jivatva enters, and Atma identity comes from Deha Bhava to Jiva Bhava, Jiva Bhava to Atma Bhava. When Atma Jnana he gets, Jiva Bhava going from body to Jiva Bhava, Deha Bhavadinda Jiva Bhavಕ್ಕೆ ಹೋಗೋದು ಆಧ್ಯಾತ್ಮಿಕ ಜಾಗ್ರತೆ. ಜೀವ ಭಾವದಿಂದ ಆತ್ಮಭಾವಕ್ಕೆ ಹೋಗೋದು ರಿಯಲೈಸೇಷನ್, ಆತ್ಮಜ್ಞಾನ. ಸ್ಪಿರಿಚುವಲ್ ಅವೇಕ್ನಿಂಗ್, ಆಧ್ಯಾತ್ಮ ಜಾಗ್ರತೆ ಮತ್ತು ಆತ್ಮಜ್ಞಾನ, ಅಲ್ಟಿಮೇಟ್ ನಾಲೆಜ್. ಸೊ ಆತ್ಮಜ್ಞಾನ ಬಂದಮೇಲೆ ಈಶ್ವರ ಪ್ರಣಿಧಾನ ಕಂಪ್ಲೀಟ್ ಆಗುತ್ತೆ. ಬಟ್ ಥ್ರೂಔಟ್ ಇಟ್ಸ್ ಎ ಪ್ರಣಿಧಾನ ಓನ್ಲಿ. Whatever you do in the name of God, whatever you do in the name of God to others also becomes a part of the Ishvara Pranidhana. But apart from this, ಬೇರೆ ಮಾಡ್ತಾ ಇದ್ದೀನಲ್ಲ, ಊಟ ಮಾಡೋಕ್ಕೆಲ್ಲ ಭಿಕ್ಷೆಗೆ ಹೋಗ್ತೀನಿ, ಏನೋ ಮಾಡ್ತೀನಿ,
ಇದೆಲ್ಲ ಕಾನ್ಸ್ಟೆಂಟ್ ಯು ಹ್ಯಾವ್ ಟು ಕನ್ವರ್ಟ್ ಎವ್ರಿ ಆ್ಯಕ್ಷನ್, ಥಾಟ್ ಆ್ಯಂಡ್ ಫೀಲಿಂಗ್ ಇಂಟು ಸ್ಪಿರಿಚುಯಾಲಿಟಿ. ಆವಾಗ ಅಪಾರ್ಟ್ ಫ್ರಮ್ ದಿಸ್ ಡೈರೆಕ್ಟ್ ಪ್ರಣಿಧಾನ ಆಸ್ಪೆಕ್ಟ್ಸ್ ಏನೇನಿದೆಯೋ ದಟ್ ಆಲ್ಸೋ ಗೆಟ್ಸ್ ಆ್ಯಡೆಡ್ ಟು ಇಟ್. ನೀವೆಲ್ಲೋ ಹೋಗ್ಬಿಟ್ಟು ಏನೋ ತರಕಾರಿ ತೊಗೊಂಡ್ಬರ್ಬೇಕು, ಶಾಪ್ಗೆ ಹೋಗಿ ತರಕ್ಕೆ ಹೋಗ್ತಾ ಇದ್ದೀರಿ, ಅಥವಾ ಡೆಂಟಲ್ ಟ್ರೀಟ್ಮೆಂಟ್ ಇದೆ ಹೋಗಬೇಕು. ಹೌ ವಿಲ್ ಯು ಕನ್ವರ್ಟ್ ಇಟ್ ಇಂಟು ಅದು ಹೇಗೆ ಕನ್ವರ್ಟ್ ಮಾಡ್ಕೋತೀರಿ ಈಶ್ವರ ಪ್ರಣಿಧಾನಕ್ಕೆ? ಹೇಗೆ? ಹೌ ವಿಲ್ ಯು ಕನ್ವರ್ಟ್? Lord, I am keeping this body for your sake. I never enjoy anything. I have kept this body for others, and the toothache is there. I am going to dentist. Body belongs to God, and you don't keep it for your enjoyments. Even comforts, needs, minimum needs. We want 4 hours sleep. ಬ್ರಹ್ಮಾನಂದಜಿ ಸೇಸ್ 4 ಗಂಟೆಗಿಂತ ಜಾಸ್ತಿ ಮಲ್ಕೊಂಡ್ರೆ ಇಫ್ ಯು ಸ್ಲೀಪ್ ಮೋರ್ ದ್ಯಾನ್ 4 hours, ಇಟ್ಸ್ ಎ ಡಿಸೀಸ್, ಯು ನೀಡ್ ಟ್ರೀಟ್ಮೆಂಟ್. ಸೊ ಲಿಟ್ಲ್ ಫುಡ್, ಎ ಮಾರ್ಸಲ್ ಆಫ್ ಫುಡ್. ನನಗೆ ಈಗ 2 ಇಡ್ಲಿ ಬೆಳಗ್ಗೆ, 2 ಇಡ್ಲಿ ಮಧ್ಯಾಹ್ನ, 2 ಇಡ್ಲಿ ರಾತ್ರಿ ಸಾಕು. ಮಿನಿಮಮ್ ರಿಕ್ವೈರ್ಮೆಂಟ್ ಫಾರ್ ದಿ bodily existence. The rest is for God. So I am keeping this for you. I want to attain you. It is giving problem. I will go to doctor and come. It is your body. I am getting treated. ಎಷ್ಟು ಕ್ಲಿಯರ್ ಇರಬೇಕು ಮನಸ್ಸಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.